ಖಂಡ್ರೆ ಅವರು ಮಾತಾಡ್ತೀರಿ 2 ನಿಮಿಷ. ಈಗ ಸಭೆಯನ್ನ ಉದ್ದೇಶಿಸಿ ಹಿರಿಯ ಸಚಿವರಾದಂಥ ಶ್ರೀಯುತ ಈಶ್ವರ್ ಖಂಡ್ರೆ ಅವರು ಮಾತನಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. बोलो भारत माता की जोर ಹೇಳ್ತೀರಾ बोलो भारत माता की ಆತ್ಮೀಯ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ ಸ್ನೇಹಿತರೆ, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ, ಇಲ್ಲಿ ಆಗಮಿಸಿರುವ ಲಕ್ಷಾಂತರ ಜನ ನಮ್ಮ ನಾಯಕರ ಮತ್ತು ನಮ್ಮ ಪಕ್ಷದ ಅಭಿಮಾನಿಗಳೇ, ಬಂಧುಗಳೇ, ತಮಗೆಲ್ಲರಿಗೆ ತಿಳಿದಿರುವಂತೆ ಇವತ್ತು ನಾವೆಲ್ಲ ಇಲ್ಲಿ ಪ್ರಗತಿಯತ್ತ ಕರ್ನಾಟಕ ಏನು ನಾವು 3 ವರ್ಷದ ಸಾಧನೆ ಮಾಡಿದ್ದೇವೆ. ಈ ಸಾಧನೆಯ ಸೇವೆಯ ಸಮರ್ಪಣೆ ಕಾರ್ಯಕ್ರಮ ಇಂಥ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ತಮ್ಮೆಲ್ಲರಿಗೆ, ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ, ಬಂಧುಗಳೇ, ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಕೆ ಆಗಿದೆ. ನಾವೆಲ್ಲ ಏನು 3 ವರ್ಷದ ಕೆಳಗಡೆ ವಿಧಾನಸಭೆ ಚುನಾವಣೆ ಆಯಿತು, ಆ ಚುನಾವಣೆಯಲ್ಲಿ ನಮ್ಮ ನಾಯಕರುಗಳು ಏನು ವಾಗ್ದಾನ ಮಾಡಿದ್ರು, ನಮ್ಮ ಪ್ರಣಾಳಿಕೆಯನ್ನು ನಾವು ಹೇಳಿದ್ದೇವೆ, ಅವೆಲ್ಲವನ್ನೂ ಚಾಚು ತಪ್ಪದೆ ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಕೊಟ್ಟ ಮಾತನ್ನು ನಡೆಸಿಕೊಟ್ಟಿದ್ದೇವೆ, ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ, ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಇವತ್ತೇನಿಲ್ಲಿ ನೀವೆಲ್ಲ ಕೂಡಿ ಲಕ್ಷಾಂತರ ಜನ ಇಲ್ಲಿ ಸೇರಿದ್ದೀರಿ, ಇದು ನಮ್ಮ ಸರ್ಕಾರದ ಜೀವಪರ, ಜನಪರ ನಾವೇನು ಆಡಳಿತ ಕೊಟ್ಟಿದ್ದೇವೆ ಮತ್ತು ಅದಕ್ಕೆ ಇದು ಜ್ವಲಂತ ಸಾಕ್ಷಿಯಾಗಿದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಮಾನಸದ ನಾಯಕರು, ಜನಸಮೂಹದ ನಾಯಕರಾದಂಥ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಮಾನ್ಯ ಗೃಹ ಸಚಿವರಾದಂಥ ಶ್ರೀ ಜಿ ಪರಮೇಶ್ವರ್ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಏನು ನಾವು ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ, ಈ ನಮ್ಮ ಗ್ಯಾರಂಟಿಗಳು ಇವತ್ತು ಇಡೀ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಮಾದರಿ ಆಗಿದ್ದಾವೆ. ಜಾಗತಿಕ ಮಟ್ಟದಲ್ಲಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತು ನೀವೆಲ್ಲ ನೋಡಿ, ಈ ಗ್ಯಾರಂಟಿಗಳಿಂದ ಏನೊಂದು ಪರಿವರ್ತನೆ ಆಗಿದೆ, ಬದಲಾವಣೆ ಆಗಿದೆ. ಇಡೀ ರಾಜ್ಯದಲ್ಲಿ
ಈ ಗ್ಯಾರಂಟಿಗಳು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದ ಕಾರಣ ಇವತ್ತು ಸುಮಾರು 1 ಕೋಟಿಗಿಂತಲೂ ಹೆಚ್ಚಿನ ಬಡವರು ಬಡತ ರೇಖೆಗಿಂತ ಮೇಲೆ ತಂದಂತ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ಸಲ್ತದೆ ಅನ್ನುವಂತ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಇಡೀ ದೇಶದಲ್ಲಿ ಇವತ್ತು ಎಲ್ಲಕ್ಕಿಂತ ಹೆಚ್ಚಿನ ಒಂದು ತಲಾದಾಯ ಇರುವಂತ ಸರ್ಕಾರ ಅದು ರಾಜ್ಯ ಕರ್ನಾಟಕ ಅಂತ ಹೇಳಿದ್ರೆ ಅದರ ಕೀರ್ತಿನೂ ಸಹಿತ ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ನಮ್ಮ ಸರ್ಕಾರಕ್ಕೆ ಸಲ್ತದೆ ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಹಿಂದೆ ನಮ್ಮ ಪಕ್ಷ ಇವತ್ತು ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಾಗ ನಮ್ಮ ಪ್ರತಿಪಕ್ಷದವರು ವಿರೋಧಿಗಳು ಈ ಗ್ಯಾರಂಟಿಗಳ ಬಗ್ಗೆ ಲೇವಡಿ ಮಾಡಿದ್ರು. ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದ್ರೆ ದಿವಾಳಿ ಆಗ್ತದೆ, ಇದು ಅನುಷ್ಠಾನಕ್ಕೆ ತರಲಿಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಆದರೆ ಇವತ್ತು ನಮ್ಮ ಗ್ಯಾರಂಟಿಗಳನ್ನೇ ಅವರು ಹೈಜಾಕ್ ಮಾಡಿ ಇವತ್ತೇನು ಮೊನ್ನೆ ನಡೆದಂತ ಎಲ್ಲಾ ಚುನಾವಣೆಗಳಲ್ಲಿ, ದೆಹಲಿ ಚುನಾವಣೆ ತಗೋರಿ, ಇಲ್ಲಿರುವಂತಹ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಸಾಂ, ವೆಸ್ಟ್ ಬೆಂಗಾಲ್ ಎಲ್ಲಾ ಕಡೆ ನಮ್ಮ ಗ್ಯಾರಂಟಿಗಳನ್ನು ಕಾಪಿ ಮಾಡಿ ನಾವು ಕೊಟ್ಟಂತಹ ಗ್ಯಾರಂಟಿಗಳನ್ನೇ ಕದ್ದು ತಮ್ಮ ಜನಪ್ರಿಯತೆ ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೆ ಪ್ರತಿಪಕ್ಷ ಭಾರತೀಯ ಜನತಾ ಪಕ್ಷ ಪ್ರಯತ್ನ ಮಾಡಿದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಬರೀ ಸುಳ್ಳು, ಮೋಸ, ವಂಚನೆ, ಈ 12 ವರ್ಷದ ಅವಧಿಯಲ್ಲಿ ಅವರೇನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರು, ಅವ್ರು ಒಂದೇ ಒಂದು ಭರವಸೆಯನ್ನು ಈಡೇರಿಸಲಿಲ್ಲ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಲ್ಲ. ಇವತ್ತು ಏನೇನು ವಾಗ್ದಾನ ಮಾಡಿದ್ರು ಅವೆಲ್ಲವನ್ನು ಇವತ್ತು ಬರೀ ಸುಳ್ಳು ಹೇಳ್ತಾ ಹೊರಟಿದ್ದಾರೆ. ನೀವು ನೋಡಿ, ಇವತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಸಿಲಿಂಡರ್ ಬೆಲೆ ಸುಮಾರು ಸಲ ಹೆಚ್ಚಿಗೆ ಮಾಡಿ ರೈತರ ಜೇಬಿಗೆ ಕನ್ನ ಹಾಕಿ ರೈತರ ರಕ್ತವನ್ನು ಹೀರುವಂತಹ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಇವತ್ತು ಯಾವ ರೀತಿಯಲ್ಲಿ ಬಡವರ, ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದ ಮುಂದಿನ ಪ್ರಜೆಗಳು, ಭವಿಷ್ಯದ ನಾಯಕರು ಏನು ಯುವಕರಿದ್ದಾರೆ, ಆ ಯುವಕರ ಒಂದು ಭವಿಷ್ಯ ನಾಶ ಮಾಡುವಂತ ಒಂದು ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದೆ. ನೀಟ್ ಹಗರಣ ಅಂತ ಹೇಳ್ತೀವಿ. ಮೊನ್ನೆ ನಡೆದಂತ ನೀಟ್ ಪರೀಕ್ಷೆಯಲ್ಲಿ 22 ಲಕ್ಷ ಯುವಕರು ಆ ನೀಟ್ ಪರೀಕ್ಷೆ ಬರೆದಿದ್ರು. ಅವರ ಪ್ರಶ್ನೆ ಪತ್ರಿಕೆ ಬಹಿರಂಗ ಮಾಡಿ ಏನು ದೊಡ್ಡ ಅಪರಾಧ ಮಾಡಿದ್ದಾರೆ. ಇವತ್ತು ಆ ಕೇಂದ್ರದ ಶಿಕ್ಷಣ ಸಚಿವರನ್ನು ವಜಾಗೊಳಿಸಿದಂದು ಬಿಟ್ಟು ಇವತ್ತು ಬೇರೆ ಬೇರೆ ಮಾತುಗಳನ್ನು ಆಡ್ತಾರೆ. ಇವರಿಗೆ ಏನಾದರೂ ನೈತಿಕತೆ ಇದೆಯಾ? ಇವತ್ತು ಆತ್ಮೀಯ ಬಂಧುಗಳೇ, ಇವತ್ತು ಜನ ಬಿಜೆಪಿಯ ಕೇಂದ್ರ ಸರ್ಕಾರದ ದುರಾಡಳಿತದಿಂದ ಬೇಸತ್ತು ಹೋಗಿದ್ದಾರೆ. ಬರುವಂತಹ ದಿನಮಾನಗಳಲ್ಲಿ ಅವರು ಮಾಡಿದಂತ ಏನು ಕುಕೃತ್ಯಗಳಿದ್ದಾವೆ, ನೋಟ್ ಬಂದಿ ಮಾಡಿದಂಥದ್ದು ಇರಬಹುದು, ಸುಳ್ಳು ಹೇಳಿದಂಥದ್ದು ಇರಬಹುದು, ಇವತ್ತು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡಿದಂಥದ್ದು ಇರಬಹುದು, ಮನ್ರೇಗಾ ಇವತ್ತು ಅದನ್ನು ಬಂದು ಕ್ಲೋಸ್ ಮಾಡಿದಂಥದ್ದು ಇರಬಹುದು. ಇಂಥ 10 ಹಲವಾರು ಜನ ವಿರೋಧಿ, ಇವತ್ತೇನು ಬಡವರ ವಿರೋಧಿ, ಶೋಷಿತರ ವಿರೋಧಿ ನೀತಿಯನ್ನು ಬಿಜೆಪಿ ಅನುಸರಿಸ್ತಾ ಇದೆ. ಹೀಗಾಗಿ ಬರುವಂತಹ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕೇಂದ್ರದಲ್ಲಿ ಈ ದೇಶದ ಜನ ಬುಡ ಸಮೇತ ಕಿತ್ತಾಕೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಹೀಗಾಗಿ ನಾನು ಹೆಚ್ಚಿನ ಮಾತುಗಳನ್ನು ಆಡದೆ 2 ಮಾತು ಅಂತ ಹೇಳಿದ್ರೆ, ಇವತ್ತೇನು ಅರಣ್ಯ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡು ಇವತ್ತು ಎಂದೂ ಕಂಡರಿಯದಂತಹ ರೀತಿಯಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು, ಇವತ್ತು ಆ ಒಂದು ಕೆಲಸವನ್ನು, ಇವತ್ತು ಐತಿಹಾಸಿಕವಾದಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುತ್ತಾ, ಮುಂಬರುವಂತಹ ದಿನಮಾನಗಳಲ್ಲಿ ಕೇಂದ್ರದ ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಕಿತ್ತಾಕಿ ಇವತ್ತು ನಾವೇನು ಆಡಳಿತ ಮಾಡಿದ್ದೇವೆ ಅದಕ್ಕೆ ಮನ್ನಣೆ ಕೊಟ್ಟು ಮತ್ತೆ 2 ವರ್ಷದ ನಂತರ ನಡೆಯುವಂತ ಚುನಾವಣೆಯಲ್ಲಿಯೂ ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಿ ಮತ್ತೆ ಅಧಿಕಾರ ಕೊಡ್ತೀರಿ ಅನ್ನುವಂತ ಒಂದು ಭರವಸೆಯನ್ನು ಇಟ್ಟುಕೊಂಡು ನಿಮ್ಮೆಲ್ಲರಿಗೆ